guys, welcome back to my YouTube channel Sinchana Mohan Vlogs. ಸೊ ಇವತ್ತು ಸಂಡೇ ಆಫ್ಟರ್ ಮೆನಿ ಸಂಡೇಸ್ ನಾನು ಇವತ್ತು ಆರಾಮಾಗಿ ಫ್ರೀಯಾಗಿ ಮನೇಲಿದ್ದೀನಿ. ಬಟ್ ಸ್ಟಿಲ್ ಲೇಟಾಗಿ ಎದ್ದೆ ಅಂದ್ಬಿಟ್ಟು ನಮ್ಮಮ್ಮ ನನ್ನ ಕೈಲೇ ಬಟ್ಟೆ ಒಗ್ಸಿದ್ದಾರೆ. ಇವಾಗ ಪೂರಿ ಹಿಟ್ಟನ್ನ ಕಲಸಿಟ್ಟು ಹೋಗಿದ್ದಾರೆ, ಅಷ್ಟೇ ನೀನೇ ಮಾಡ್ಕೊ ಅಂತ ಹೇಳಿದ್ದಾರೆ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ನಮ್ಮ ಮನೇಲಿ ಚೆನ್ನ ಮತ್ತು ಪೂರಿ ಮಾಡಿದ್ದಾರೆ. ಇದು ಪೂರಿ ಚೋಲೆ ಮಾಡಿದ್ದಾರೆ. ನಮ್ಮ ಇದರಲ್ಲಿ ನಾರ್ತ್ ಇಂಡಿಯನ್ ಸ್ಟೈಲರ್ ಅವರೇನೋ ಹೇಳಿದ್ರು ಮನೆ ಪಟ್ಟಕಲ್ಲಿ, ಅದು ನೆನಪಿತ್ತು. ಸೊ ಅದಕ್ಕೆ ಹೇಳಿದೆ. ಸೊ 10 o'clock ಗೆದ್ದು 10:30ಗೆಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿದ್ದೀನಿ. ಆ್ಯಂಡ್ ಟುಡೇ ವಿ ಆರ್ ಲಾಂಚಿಂಗ್ ಸಮಥಿಂಗ್ ನ್ಯೂ. ಸೊ ಆ ವ್ಲಾಗ್ ಇದು. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸನತ್ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದಾನೆ. ಸೊ ಅವನ್ನ ಪಿಕ್ ಮಾಡಿಕೊಂಡು 1 o'clock ಹಂಗೆ ವಿ ಆರ್ ಗೋಯಿಂಗ್ ಟು ಅಜ್ಜಿ ಮನೆ. ಸಮಥಿಂಗ್ ವಿ ಆರ್ ಲಾಂಚಿಂಗ್. ತಮ್ಮನೇನಲ್ಲಿ ನೋಡಿರ್ತೀರ ಏನು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ. ನೀವೇನೋ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿದ್ದೀರಾ ಅಂದರೆ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ. ಬಟ್ ಸ್ಟಿಲ್ ಇವತ್ತು ಅಫಿಷಿಯಲ್ ಆಗಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಹೆಂಗಾಗುತ್ತೆ ಹೆಂಗೋಗುತ್ತೆ, ನಿಮ್ಮ ಸಪೋರ್ಟ್ ನಮ್ಗೆ ಹೆಂಗೆ ಬರುತ್ತೆ ಅಂತ ನೋಡೋಣ. ಸೊ ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶೂರ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. ಸೊ ಗೈಸ್, ನನಗೆ ಚೋಲೆ ಅಂದರೆ ತುಂಬ ಇಷ್ಟ. ಅದು ಪೂರಿ ಜೊತೆ ಇನ್ನೂ ಇಷ್ಟ ಆಗುತ್ತೆ. ಬಟ್ ನಾನು ಮಾಡೋ ಚೋಲೆ ನನಗೆ ತುಂಬ ಇಷ್ಟ. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಅಮ್ಮ ಮಾಡಿದ್ದಾರೆ. ನೈಟ್ ಟೈಮ್ ಏನಾದ್ರು ಕ್ರೇವ್ ಆದರೆ ನಾನೇ ಮಾಡೋದು ಮನೇಲಿ. ಬಿಕಾಸ್ ನಾನು ಚೋಲೆ ತುಂಬ ಚೆನ್ನಾಗಿ ಮಾಡ್ತೀನಿ. ಸೊ ಎಸ್, ಇವಾಗ ತಿನ್ಕೊಂಡು ಸ್ವಲ್ಪ ಒಂದಷ್ಟು ಸ್ಕ್ರಿಪ್ಟ್ ಪ್ಲ್ಯಾನ್ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಆದಮೇಲೆ ರೆಡಿಯಾಗಿ ಹೊರಡಬೇಕು. ಸೊ ಐ ಆಮ್ ವೇಟಿಂಗ್ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ಸೊ ನೀವು ವ್ಲಾಗ್ನ ಕೊನೆವರೆಗೂ ನೋಡಿ, ನಿಮಗೂ ಗೊತ್ತಾಗುತ್ತೆ ಏನು ಎತ್ತ ಪ್ರತಿಯೊಂದೂ. ಸೊ ಗೈಸ್, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಜೊತೆಗೆ ಟೀ ಕೂಡ ಕುಡಿದೆ. ಸೊ ಇವಾಗ ರೆಡಿ ಆಗಿಬಿಟ್ಟು ನಾನು ನಿಮಗೆ ಸಿಗ್ತೀನಿ. 3, 2, 1 ಗೋ. 3, 2, 1 ಗೋ. ಸೊ ಎಸ್, ಇವಾಗ ನಾವು ರೆಡಿ ಆಗಿದೆ ನಿಮಗೆ. ಸೊ ನಾವು ಅಪ್ಪ ಅಮ್ಮ ಎಲ್ಲ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೋಗ್ತಾ ಸನತ್ತ ಪಿಕ್ ಮಾಡಿಕೊಂಡು ಹೋಗಬೇಕು. Our first collections today at Series Fashion. ಸೊ ಗೈಸ್, ಇವತ್ತು ಊಟಕ್ಕೆ ಪಲಾವ್ ಮಾಡಿದ್ದಾರೆ. ಬಟ್ ನನಗೆ ಅನ್ನ ಸಾರು ಬೇಕು ಅಂತ ಅನ್ನ ಸಾರು. ಏನಿದು ಬೆಲ್ಲದನ್ನ, ಬಜ್ಜಿ, ಕೋಸಂಬರಿ, ಗೋಧಿ ಹಲ್ವಾ. ಸೊ ಇಷ್ಟು ಜನ ಇದೀವಿ. ಇವಾಗ ನಾವು ನಮ್ಮ ಸೀರೆನ ಇನ್ಸ್ಟಾಗ್ರಾಮಲ್ಲಿ ರಿವೀಲ್ ಮಾಡ್ತೀವಿ. ನೋಡಬೇಕು ಅಂದರೆ ಸಿರಿ ಫ್ಯಾಷನ್ಸ್ ಪೇಜ್ನ ಫಾಲೋ ಮಾಡಿ. ಊಟ. ಸೊ ಗೈಸ್, ಅಲ್ಲಿಂದ ಬಂದಮೇಲೆ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿತ್ತು. ಇವಾಗ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಾಯಿತ್ತು. ಅದಕ್ಕೆ ಮ್ಯಾಗಿ ಮಾಡಿಸ್ಕೊಂಡು ತಿಂತಾ ಇದ್ದೀನಿ. ಆ್ಯಂಡ್ ಮನೆಗೆ ಆನಂದ್ ನಕಲ್ ಕೂಡ ಬಂದಿದ್ದರು. ಸೊ ನಾನು ಎಡಿಟ್ ಮಾಡ್ತಾಯಿದ್ನ. ಸೊ ವ್ಲಾಗ್ ಮಾಡೋದನ್ನು ಸ್ವಲ್ಪ ಸೈಡ್ಗೆ ಎತ್ತಿಟ್ಟಿದ್ದೆ. ಸ್ವಲ್ಪ ಪೆಂಡಿಂಗ್ ಕೆಲಸ ಇತ್ತು. ನಾಳೆ ಮಂಡೇ ಆಗಿರೋದ್ರಿಂದ ಏನೇನು ಬೇರೆ ಬೇರೆ ಇದಿರುತ್ತೆ ಅದೆಲ್ಲ ವರ್ಕ್ ಮುಗಿಸ್ಕೊಂಬಿಡೋಣ ಅಂತ. ಅಷ್ಟರಲ್ಲಿ ನನ್ನ ತಮ್ಮ ನನಗೆ ಮ್ಯಾಗಿ ಮಾಡಿಕೊಟ್ಟ. ಆ್ಯಂಡ್ ಇವಾಗ ನಾವು ಭಾರ್ಗವಿ ಆಂಟಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅವ್ರು ಬರೋ ಪ್ಲ್ಯಾನ್ ಇತ್ತು. ಬಟ್ ಇವಾಗ ನಾವು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಎಸ್, ಮ್ಯಾಗಿ ತಿಂತಾಯಿದ್ದೀನಿ. ಆ್ಯಂಡ್ ನಮ್ಮ ಮನೆ ಎದುರುಗಡೆನೇ ಒಂದು ಪುಟ್ಟ ಕರು ಹಾಕಿದ್ದೆ. ಅದಕ್ಕೆ ಹೋಗಿ 1-2 ಬಾಳೆಹಣ್ಣು ಕೊಟ್ಬಿಟ್ಟು ಬಂದೆ. ಆಮೇಲೆ ಹೋಗಿ ನೋಡ್ಬೇಕು ಅದೇನು ಆಯಿತು ಅಂತ. ಮೇ ಬಿ ಅವ್ರ ಮನೆಯವರು ಅಂದರೆ ಸಾಕಿರೋರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ನೈಟ್ವರೆಗೂ ವೆಯ್ಟ್ ಮಾಡಿಬಿಟ್ಟು ನೋಡೋಣ, ನಿಮ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಗೈಸ್, ಇವಾಗ ಜಸ್ಟ್ ಪಾನಿಪುರಿ ಆಂಟಿ ಅಂತಿದ್ದೀನಿ. ಭಾರ್ಗವಿ ಆಂಟಿ ಮನೆಗೆ ಬಂದ್ವಿ. ಸ್ಪೆಷಲ್ ನೋಡಿ ಇವತ್ತು ಪಾನಿ ಇದೆ, ಪಾನಿಪುರಿ, ಗೋಲ್ಗಪ್ಪ ಆಲ್ರೆಡಿ ಎತ್ಕೊಂಡು ತಿನ್ಕೊತಾ ಇದ್ದಾನೆ. ಸೊ ಅದಕ್ಕೆ ನಾನು ತೊಗೊಂಡು ತಿನ್ಬಿಡ್ತೀನಿ. ಇವಾಗ ಪಾನಿಪುರಿ ಸರ್ವ್ ನಡೀತಾ ಇದೆ. ಬಿಡಿಸಿ ಟೆನ್ಷನಲ್ಲಿ